ಕೂಲಿ ಮಾಡೋ ಕಳ್ಳನ ಮಕ್ಕಳೇ ಇರೋ ಹೊಂಡ ಕೇಳ್ತಿರುವಾಗ ನಾನೇನ್ ಕೇಳಲೆ ಸುಶೀಲಾ ನಿಮ್ಮಪ್ಪನ, ನಾನೆಷ್ಟೆಷ್ಟು ಕೇಳಲೆ ಸುಶೀಲಾ ನಿಮ್ಮಪ್ಪನ. ಏ ಸುಶೀಲಾ, ಮೈ ಡಿಯರ್ ಸ್ವೀಟ್ ಹಾರ್ಟ್, ವೇರ್ ಆರ್ ಯು ಸುಶೀಲಾ? ಅಯ್ಯ 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 ಸುಶೀಲಾ 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 20 ಸಲ ಕೂಗದಪ್ಪ ಸುಶೀಲಾ ಸುಶೀಲಾ ಅಂತಾನೆ. ಅದೇನ್ ಹೇಳು? ಸುಶೀಲಾ, ನೀನು ಸೌಂದರ್ಯದ ಗಣಿ, ನನ್ನ ಮುದ್ದಿನ ಅರಗಿಣಿ. ಏ ಸುಶೀಲಾ, ನೀನೊಂಥರ ಫೇರ್ ಅಂಡ್ ಲವ್ಲಿ ಇದ್ದಂಗೆ ಕಣಿ, ಯಾವಾಗಲೂ ಪ್ರೆಸ್ ಆಗಿರ್ತೀಯ. ನಿನ್ ಮಾತು ಯಾರನ್ನ ಕೇಳಿಸ್ಕೊಂಡು ನಕ್ಕರು. ಸುಮ್ಕಿರಪ್ಪ, ನೀನ್ ಹಿಂಗೆಲ್ಲ ಮಾತಾಡ್ಬೇಡ. ಈಗ ಕಸ ಹೊಡೆದ್ ಮುಸ್ರೆ ಒಳಗ್ ಬೈದಿನಿ, ಮುಸ್ರೆ ಮಾರಕ್ಕಿದ್ದಂಗಿದ್ದೀನಿ ನಾನು. ಪ್ರೆಸ್ ಸುಮ್ಮ ಕುಕ. ನಾಚಿಕೆ ನೋಡು, ನಾಚಿಕೆ. ಅಲ್ಲ ಕಣೆ, ನೀವು ಹೆಂಗಸರುಗಳಿದ್ದೀರಲ್ಲ, ನಿಮ್ಮನ್ನು ಹೊಗಳು ಬಿಟ್ರೆ ನಿಮ್ಗದೇನು ಆನಂದವಾಕೈತೋ, ಪರಮಾನಂದವಾಕೈತೋ ಗೊತ್ತಿಲ್ಲ. ಯೋಟೆ ಸಿಟ್ಟಿದ್ರು ಕರಗಿ ನೀರಾಗ್ಬಿಡ್ತೀರ ಹೆಂಗಸರು ನೀವು. ನೀವು ಗಿಫ್ಟ್ ಕೊಡೋದಕ್ಕಿನ್ನೂ ಈ ತರ ಹೊಗಳಿಕೆಗೆ ಬಹಳ ಇಷ್ಟಪಡ್ತೀರ ಕಣೆ. ಏನ್ ಸುಶೀಲಾ, ನನ್ನ ಹೆಂಡತಿ ಮಾತ್ರ ಹಂಗ್ಯಪ್ಪ, ಬೇರೆ ಹೆಂಡತಿ ಬಗ್ಗೆ ನನ್ಗೆ ಹೆಂಗ್ ಗೊತ್ತೈತಿ? ಅಯ್ಯ ಬಾರಪ್ಪ ಸ್ವಾಮಿ, ನಾನ್ ಯಾವ ಸುಂದರಿನೂ ಅಲ್ಲ ಏನೂ ಅಲ್ಲ. ಈಗ ಬಾ ಉಂಬಿ ನಿಂತೆ ಪಾರ್ಕುನ್ ಸೊಪ್ಪು, ಒರ್ವೆ ಸೊಪ್ಪು, ಕೊಯ್ಯರ್ ವೇದ ಎಲ್ಲ ಹಾಕ್ಬಿಟ್ಟು ಮಸ್ಯಾಮ್ನ ಮಾಡಿದೀನಿ, ಮುದ್ದೆ ಕಟ್ಟಿಕ್ಕಿದೀನಿ. ಬಾ ಉಂಬಿ ನಿಂತಿ. ಏ ಸುಶೀಲಾ, ನೀನೊಂಥರ ಹೆಂಗೆ ಗೊತ್ತೇನೆ, ಬಂಗಾರ ಇದ್ದಂಗೆ ಕಣಿ. ಯಾಕೆ ಹೇಳು? ನಾನೆಷ್ಟೇ ಬೈದ್ರು, ಎಷ್ಟೇ ಕೋಪ ಮಾಡ್ಕೊಂಡ್ರು, ಎಷ್ಟೇ ಸಿಟ್ಟಾದ್ರು ನಿನ್ನ ಪ್ರೀತಿ ಮಾತ್ರ ಕಮ್ಮಿ ಆಗಲ್ಲ ಕಣಿ. ಅದಕ್ಕೆ ನನ್ನ ಮನಸ್ಸಿನ ತುಂಬ ನೀನೇ ಇದ್ದ, ನನ್ನ ಹೃದಯದ ಅರಸಿ ಸುಶೀಲಾ. ಐ ಲವ್ ಯು ಸೋ ಮಚ್. ಆಯ್ತು ನಡಿ, ನನ್ನ ನಿನ್ನ ಪ್ರೀತಿ ನಾವು ಗುಂಡೆಗೆ ಹೋಗಿ ಮಣ್ಣಾಗೋವರೆಗೂ ಹಿಂಗೆ ಇರಬೇಕು. ಇನ್ನೊಂದು ಜನ್ಮ ಎತ್ತು ಬಂದ್ರು ನಾನು ನೀನು ಗಂಡ ಹೆಂಡತಿಯಾಗಿ ಇರಬೇಕು ಕಣಿ. ಅಲ್ಲ ಕಣಯ್ಯ, ಹಿಂಗ್ ಪ್ರೀತಿ ಮಾಡ್ತೀಯ ಅಂತ ಹೇಳ್ತಲ್ಲ, ನಿನ್ನ ಪ್ರೀತಿ ಮಾಡದೆ ಇನ್ಯಾರನ್ನು ಪ್ರೀತಿ ಮಾಡನ್ ಹೇಳು? ನಿನ್ನ ಇಷ್ಟಪಡದೆ ಇನ್ಯಾರನ್ನು ಇಷ್ಟಪಡನ್ ನಾನು? ಈಗ ಹೇಳ್ತೀನಿ ಕೇಳು. ನಾನ್ ಸಣ್ಣ ಮಗಿನಾಗೆ ನಮ್ಮ ಅಮ್ಮ ಇನ್ಯೋಟ್ ಇಷ್ಟಪಡ್ತಿದ್ನು, ಆದ್ರೆ ಎರಡರಷ್ಟು ನಿನ್ನ ಇಷ್ಟಪಡ್ತೀನಿ ಕಣಯ್ಯ. ಏನಂದ್ರೆ ನಾವ್ ಹೆಂಗಸರು ತೋರ್ಸ್ಕೊಂಬಕ್ ಹೋಗಲ್ಲ, ಅದು ನಿಮ್ ತಗೆ. ಗಂಡಸರು ಬಾಯಿ ಬಿಟ್ಟು ಎಲ್ಲ ಮಾತಾಡ್ಕೊಂತೀರ, ನಾವ್ ಹೆಂಗಸರು ಹಂಗಲ್ಲ, ಎಲ್ಲ ಮನಸ್ನಾಗೆ ಇಟ್ಕೊಂಡು ಕಾಪಾಡ್ಕೊಂಡು ಹೋಗ್ತೀವಿ. ನೀವಂದ್ರೆ ಗಂಡುಗಳು ಅಂದ್ರೆ ನಮ್ಗೂನು ಬೆಟ್ಟದಷ್ಟು ಪ್ರೀತಿ ಇರ್ತೈತಿ ಕಣಯ್ಯ, ಬೆಟ್ಟದಷ್ಟು ಆಸೆ ಇರ್ತೈತಿ. ಎಲ್ಲಾನು ತೋರ್ಸ್ಕೊಂಬಲ್ಲ ಅಷ್ಟೇನು. ನೀವು ಗಂಡಸರು ನಾನು ಹೇಳ್ತೀನಿ, ನನ್ ಮೇಲೆ ಪ್ರೀತಿನೇ ಇಲ್ಲ, ಯಾವಾಗಲೂ ಸಿಡುಕು ಮೂತಿ ಮಕ ಊದಿಸ್ಕೊಂಡ್ ಕುಂತಿರ್ತಾಳೆ ಅನ್ಕೊಂತೀರ. ನಮ್ ಮನ್ಸ್ನಾಗೆ ನೂರಾರು ಆಸೆ, ನೂರಾರು ಆಲೋಚನೆಗಳು ಇರ್ತಾವ ನಿಮ್ ಬಗ್ಗೆ. ಜೀವ ಹೂವಾಗಿದೆ, ಭಾವಜೇನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು ಜೀವ ಹೂವಾಗಿದೆ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಇನ್ನು ನಿನ್ನ ಆಸೆ ನನ್ನ ಆಸೆ ಒಂದೇ, ಎಂದು ನಾವಾಡೋ ಮಾತೆಲ್ಲ ಒಂದೇ, ಬಯಕೆಯು ಒಂದೇ, ಗುರಿ ಒಂದೇ, ಬಯಕೆಯು ಒಂದೇ, ಗುರಿ ಒಂದೇ. ನಿನ್ನ ಚೆಲುವಿಂದ, ನಿನ್ನ ಒಲವಿಂದ ನನ್ನಲ್ಲಿ ನೀ ತಂದೆ ಆನಂದ, ಈ ಸಂತೋಷ ಸೌಭಾಗ್ಯ ನಿನ್ನಿಂದ ಜೀವ ಹೂವಾಗಿದೆ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ನೋಡಿ ಅಪ್ಪನ ಹೊಟ್ಟೆ ಬಾಗ್ಲಾಗ ನಿಂತ್ಕೊಂಡು ಹೆಂಗ್ ಕಿರಿಸ್ಕೊಂತ ಐ ಲವ್ ಯು, ಐ ಲವ್ ಯು ಅಂತಾನೆ. ಸುಮ್ಕಿರ್ ನೀನು ಹಾಡು ಹೇಳೋದ್ ಯಾರನ್ನ ಕೇಳಿಸ್ಕೊಂಡು ನಕ್ಕಾರ. ಆಮೇಲೆ ಸುಮ್ಕಿರಿ, ಹಾಡು ಪಾಡಿಗೆ ಹೇಳಕ್ ಹೋಗ್ಬೇಡ. ಏ ಸುಶೀಲಾ, ಯಾರೇನ್ ಅನ್ಕೊಂಡ್ರು ನನಗೇನೆ, ನೀನು ನನ್ನ ಹೆಂಡತಿ, ನಾನು ನಿನ್ನ ಗಂಡ. ಸಾವಿರಾರು ಜನದ ಮುಂದೆ
ಕೈ ನಡುಗಿಸ್ದಂಗ್ ಧೈರ್ಯವಾಗಿ ತಾಳಿ ಕಟ್ಟಿ ನೀನೇ ನನ್ನ ಮನದನ್ನೇ, ನೀನೇ ನನ್ನ ಮಡದಿ, ನೀನೇ ನನ್ನ ಪ್ರಾಣ ಸಖಿ ಎಂದು ಸ್ವೀಕರಿಸಿದ ಈ ಸೀನಪ್ಪನಿಗೆ ಅವ್ರು ಯಾವನೋ ಮಾತಾಡೋದಕ್ಕೆ ಎದುರ್ಕೊಂತಾನೆ. ಏ ಸುಶೀಲಾ, ತಾಳಿ ಕಟ್ಟಿ 3 ಗಂಟೆ ಹಾಕ್ದಾಗಲೇ ನೀನು ನನಗೆ ಸ್ವಂತ, ನಾನು ನಿನ್ನ ಸ್ವಂತ ಕಣಿ. ತಲೆ ಕೆಡಿಸ್ಕೋಬೇಡ, ಮಾತಾಡೋರು 1000 ಮಾತಾಡ್ತಿರ್ತೀರಿ. ಯಾಕೆ ಗೊತ್ತಾ, ಈಗ ನಾನು ನೀನು ಜಗಳಾಡೀವಿ ಅಂತ ಇಟ್ಕ, ಅಯ್ಯೋ ಸೀನಪ್ಪ ನೆಂಟಿ ಸುಶೀಲನು ಒಯ್ದಾಡ್ತಾ ಇದಾರೆ ಅಂತ ಜುಟ್ಟು ಹಿಡ್ಕೊಂಡು ಅಂದ್ಬಿಡ್ತಾರೆ. ಅದೇ ನಾನು ನೀನು ತುಂಬಾ ಚೆನ್ನಾಗಿ ಓಡಾಡ್ಕೊಂಡು ಊರು ತುಂಬಾ ನಗ್ತಾ ನಲಿತಾ ಇದ್ದೀವಿ ಅಂತ ಅನ್ಕ, ಅದನ್ನ ನೋಡಿ ನಂಬ್ತಾರಲ್ಲ, ಅಯ್ಯ ಅವ್ರು ಕೋತಿ ಅವತಾರದಾರ ಬಿಡಪ್ಪ, ಏನ್ ಸಿಮ್ಗಿಲ್ಲದ ಗಂಡ ಹೆಂಡತಿ ಅನ್ಕೊಂತಾರೆ. ಅದಕ್ಕೆ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಬೋದು ಬೇಡ. ನಮ್ ಖುಷಿ, ನಮ್ಮನೆ, ನಮ್ ಸಂತೋಷ, ಬೇರೆಯವ್ರಿಗೆ ಕೇಡ್ ಬಯಸ್ದಂಗಿರೋದು ನಮ್ಮ ಪಾಲಿಸಿ. ಏನ್ ಸುಶೀಲ, ತಲೆ ಕೆಡಿಸ್ಕೊಂಬಾರ, ಡೋಂಟ್ ವರಿ, ನೋ BP ಅಷ್ಟೇ ನಾನು ಹೇಳೋದು. ಆತ್ ಬಾ, ಉಂಬಕ್ಕಿಕ್ಕೇನ್ ಕೊಡ್ತೀನಿ ಉಂಬಿವಿಂತಿ. ಗೌಡ್ರೆ ಗೌಡ್ರೆ ಗೌಡ್ರೆ, ಶಿವಲಿಂಗ ತಾತ, ಶಿವಲಿಂಗ ತಾತ. ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ, ಏನಪ್ಪ ಇಬ್ರು ಪೈಲ್ವಾನ್ಗಳು ನಮ್ಮಂತಕ್ ಬಂದಿದ್ದೀರಾ? ತಿರ್ಗಿ ಏನಾನ ಮಾಡ್ಬೇಕು ಅಂತ ಬಂದಿದ್ರೆ ನಾವು ದೇವ್ರು ದಿಂಡ್ರು ಯಾಕೆ ಬಂದಿದ್ದು ಪಾಪ? ಗೌಡ್ರೆ, ನಾವೇನು ದೇವ್ರು ದಿಂಡ್ರು ಮಾಡಕ್ ಬಂದಿಲ್ಲ ಇವಾಗ. ನಮ್ ಟೀಚರ್ನ ನಮ್ ಸ್ಕೂಲಿಗೆ ಉಳಿಸ್ಕೋಬೇಕು ಅಂತನ ನಿಮ್ ತಕ್ ಸಹಾಯ ಕೇಳ್ಕೊಂಡ್ ಬಂದಿದೀವಿ ಇವಾಗ. ಗೌಡ್ರೆ, ನೀವು ನಮ್ಗೆ ಇವಾಗ ಸಹಾಯ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ನಮ್ ಇಂಗ್ಲಿಷ್ ಟೀಚರು ನಮ್ ಸ್ಕೂಲ್ ಬಿಟ್ಟು ಬೇರೆ ಸ್ಕೂಲ್ಗೆ ಹೋಗ್ತಾರಂತೆ ಗೌಡ್ರೆ. ಲೇ ಹುಡ್ಗ, ಇದ್ಯಾತಲ್ಲ ಹಿಂಗಂತಿದ್ಯಾ? ಅಯ್ಯಮ್ಮ ನಿಮ್ ಇಂಗ್ಲಿಷ್ ಮೇಡಮ್ಮ ನಮ್ಮೂರಿ ಸ್ಕೂಲಿಗೆ ಬಂದು 1.5 ತಿಂಗಳು 2 ತಿಂಗಳು ಆಯ್ತು ಅಷ್ಟೇನಾ? ಆಲೇನಾ ಬೇರೆ ಕಡೆಗೆ ಹೋಗ್ಬೇಕು ಅಂತೈತಯ್ಯಮ್ಮ? ಯಾಕಂತಲ್ಲ ನಮ್ಮೂರೇ ಹಿಡಿಸ್ಲಿಲ್ವಂತೆ ಅಮ್ಗೆ? ಎಲ್ಲ ಬಂದಾಗ ಬಹಳ ಖುಷಿಯಾಗಿ ಮಾತಾಡ್ತು, ಗೌಡ್ರೆ ನಿಮ್ಮೂರ್ ಚೆನ್ನಾಗಿದೆ ಅಂತನ. ಈಗ ಆಲೇನಾ ಅಯ್ಯಮ್ಮ ಬೇರೆ ಕಡೆಗೆ ಹೋಗ್ಬೇಕು ಅಂತೈತೆ. ಯಾಕೋ ಏನಂತ ಅಮ್ಗೆ ಇಲ್ಲಿರಕ್ಕೆ? ಗೌಡ್ರೆ, ಪಾಪ ನಮ್ ಇಂಗ್ಲಿಷ್ ಟೀಚರ್ಗೆ ನಮ್ ಸ್ಕೂಲಾಗೆ ನಮ್ಮೂರಾಗೆ ಇರ್ಬೇಕು ಅಂತನ ಇಷ್ಟ. ಆದ್ರೆ ಮೇಷ್ಟ್ರುಗಳಿಗೆ ಅವ್ರನ್ನ ಕಂಡ್ರೆ ಇಷ್ಟ ಇಲ್ಲ ಗೌಡ್ರೆ. ನಮಗೂ ಅಷ್ಟೇನಾ, ನಮಗೂ ಹುಡುಗರ್ಗೂ ಪ್ರದೀಪ ನಮ್ಗೆಲ್ಲಾರ್ಗು ನಮ್ ಇಂಗ್ಲಿಷ್ ಟೀಚರ್ ಪಂಕಜ ಮೇಡಮ್ ಅಂದ್ರೆ ಸಖತ್ತು ಇಷ್ಟ. ಅವ್ರಿಗೂ ಅಷ್ಟೇ ನಾವಂದ್ರೆ ಇಷ್ಟ. ಆದ್ರೆ ಬೇರೆ ಟೀಚರ್ಗಳು ಬೇರೆ ಮೇಷ್ಟ್ರನ್ನ ಅವ್ರನ್ನ ಕಂಡ್ರೆ ಆಗದೇ ಇಲ್ಲ. ಪಾಪ ಅವ್ರ ಮ್ಯಾಲ ಸಿಟ್ ಮಾಡ್ಕೊಂತಾರೆ. ನೆನ್ನೆ ದಿನ ಹತ್ರು ಗೌಡ್ರೆ, ನಾನು ಪ್ರದೀಪನು ಮುಂದೆ ನಿಂತಿದ್ವಿ, ಕಣ್ಣಂಗ್ ನೀರ್ ಬರಂಗ್ ಹತ್ರು ನಮ್ ಟೀಚರು. ಅಲ್ಲ ಕಳ್ಳ ಪಾಪ, ಇದೊಳ್ಳೆ ಚಂದ ಕಾತು ಕಂಡ್ರಲ್ಲ. ಈ ಇಂಗ್ಲಿಷ್ ಮೇಡಮ್ ಅವ್ರನ್ನು ಕಂಡ್ರೆ ಬೇರೆ ಮೇಷ್ಟ್ರಿಗೆಲ್ಲ ಯಾಕಲ್ಲ ಸಿಟ್ಟು? ಹಂಗಾರೆ ಈ ಅಮ್ಮ ಇಂಗ್ಲಿಷ್ ಮೇಡಮ್ಮ ಏನೋ ಕಿತಾಪತಿ ಮಾಡ್ತಾ ಇದ್ದಾಳೆ, ಅದಕ್ಕೆ ಬೇರೆಲ್ಲ ಸಿಟ್ಟು ಮಾಡ್ಕೊಂತ ಇದಾರೆ ಅಲ್ವೇನಲ್ಲ? ಗೌಡ್ರೆ ಹಂಗಲ್ಲ, ಮತ್ತೆ ನಮ್ ಇಂಗ್ಲಿಷ್ ಟೀಚರು ಹುಡುಗರಿಗೆಲ್ಲ ಚೆನ್ನಾಗಿ ಪಾಠ ಮಾಡ್ತಾರೆ. ನಮ್ಗೆಲ್ಲರಿಗೂ ಇಂಗ್ಲಿಷ್ ಮಾತಾಡೋದು ಕಲಿಸ್ತಾ ಇದಾರೆ, ಇಂಗ್ಲಿಷ್ ಕಲಿಸ್ತಾ ಇದಾರೆ. ಮತ್ತೆ ಸ್ಕೂಲಾಗಿರೋ ಹುಡುಗರು ಅಷ್ಟೇನಾ, ಇಂಗ್ಲಿಷ್ ಟೀಚರ್ ಪಂಕಜ ಮಿಸ್ ಅಂತ ಯಾವಾಗ್ಲೂ ಹಿಂದಿಂದೆ ಓಡಾಡೋದು, ಅವ್ರನ್ನೇ ಇಷ್ಟಪಡೋದು ಮಾಡ್ತಾರೆ. ಇದನ್ ಕಂಡು ನಮ್ ಸಮಾಜ ವಿಜ್ಞಾನ ನರಸಪ್ಪ ಸರ್ ಏನ್ ಮಾಡ್ಬಿಟ್ಟವ್ರೆ, ನನಗಿನ್ ಬಂದ್ಬಿಟ್ಟು ನೀವ್ ಇರ್ಬೇಡ್ರಿ, ಹುಡುಗರೆಲ್ಲ ನಿಮ್ಮಿಂದ ಬರ್ತವೆ, ನಮ್ಮನ್ನ ಯಾವ ಮಾತಾಡ್ಸೋದೇ ಇಲ್ಲ, ನಮ್ ಪಾಠನೇ ಕೇಳಲ್ಲ ಹುಡುಗರು, ನೀವ್ ಹಿಂಗಿರ್ಬೇಡ್ರಿ ಅಂತ ಹಂಗೆ ಹಿಂಗೆ ಅಂತ ಬೈದ್ಬಿಟ್ಟವ್ರು ನಮ್ ಪಂಕಜ ಟೀಚರ್ನ. ಅದಕ್ಕೆ ಪಂಕಜ ಟೀಚರು, ಇಲ್ಲ ನಾನು ಇರಲ್ಲ ಈ ಸ್ಕೂಲಾಗೆ, ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗಿ ಹೋಗ್ತೀನಿ ಅಂತಾನ ಹೇಳ್ತಾ ಇದಾರೆ ಗೌಡ್ರೆ. ಅದಕ್ಕೆ ಫಸ್ಟ್ ನಿಮ್ಗೆ ಹೇಳಕ್ ಬಂದಿದ್ ನಾವು. ನಮ್ ಟೀಚರ್ ನಮ್ ಸ್ಕೂಲಾಗೆ ಉಳಿಸ್ರಿ ಗೌಡ್ರೆ. ಓಹೋ, ಇದಾ ಕತೆ? ಹಂಗಾರೆ ಈ ಅಮ್ಮ ಮೇಡಮ್ಮ ಚಂದಾಗಿ ಪಾಠ ಮಾಡೋದನ್ನ ಕಂಡು ಬ್ಯಾರೆ ಮೇಷ್ಟ್ರುಗಳಿಗೂ ಮೇಡಮ್ವರ್ಗು ಹೊಟ್ಟೆ ಉರಿ ಶುರುವಾಗ್ಬಿಟ್ಟೈತಿ. ಅಲ್ವೇನ್ರಲ್ಲ ಪಾಪ? ನೋಡಪ್ಪ, ವಿದ್ಯಾ ಕಲ್ಸ ಮೇಷ್ಟ್ರು ಮೇಡಮ್ಮವ್ರ ಹೊಟ್ಟೆಗೆ ಇಂಥ ಹೊಟ್ಟೆ ಕಿಚ್ಚಿದ್ಬಿಟ್ರೆ ಇನ್ನು ಹುಡುಗರು ಎಂತ ಚಂದಾಗಿ ಪಾಠ ಮಾಡ್ಯಾವವು ಲೆಕ್ಕ ಹಾಕು. ಈ ಅಮ್ಮ ಪಾಪ ಒಯ್ಯಾರ್ಗಾತಿ ಅಷ್ಟೇನಾ, ಆದ್ರೆ ಮನ್ಸನ ಕಲ್ಮಸ ಇಲ್ಲ ಈ ಅಮ್ಮಗೆ. ನನಗೆ ಗೊತ್ತೈತಿ, ಇಂಗ್ಲಿಷ್ ಮೇಡಮ್ ನಿಮ್ಗೆ ಪಾಠ ಮಾಡಕ್ ಗೊತ್ತೈತಲ್ಲ, ಆ ಅಮ್ಮ ಮನಸ್ನಾಗ ಭಾಳ ಒಳ್ಳೆ ಮನಸ್ತಿ.
ನನಗೆ ಗೊತ್ತಾತು ಅವಾಗಲೇ ಅಮ್ಮನ ಮಾತನಾಗೆ ಗೊತ್ತಾತು. ಏನಂದ್ರೆ ಪಾಪ ಒಯ್ಯಾರ ಟೌನ್ನಾಗ ಬೆಳೆದೈತಿ, ಸಿಟಿಯಾಗ ಬೆಳೆದೈತಿ ನೋಡಿ, ಹಂಗೆ ಮಾತಾಡ್ತೈತಿ, ಏನು ಮಾಡೋಕ್ಕಾಗಲ್ಲ. ಆತು ಕಂಡ್ರಲ್ಲ ಪಾಪ, ನೀವು ಸ್ಕೂಲ್ ತಕ್ಕ ನಡೀರಿ, ಹಿಂಗೆ ಹೋಗ್ತಾ ಇರ್ರಿ. ನಾನು ನಿಮ್ಮ ಅಪ್ಪನೂ ಬತ್ತೀವಿ. ಹಾಂ, ನಿಮ್ಮ ಅಪ್ಪ ಸೀನಪ್ಪನ ಕರ್ಕೊಂಡು ಬತ್ತೀನಿ ನಾನು. ನಡೀರಿ ನೀವು ಸ್ಕೂಲ್ ತಕ್ಕಿ. ಸರಿ ಗೌಡ್ರೆ, ಆತು ನಾವು ಹೋಗ್ತೀವಿ. ಅಪ್ಪನ ಕರ್ಕೊಂಬರಿ ಗೌಡ್ರೆ. ಮತ್ತೀಗ ನಾವು ಬಂದು ಹಿಂಗೆಲ್ಲ ಹೇಳಿವಿ ಅಂತನ ಹೇಳ್ಬೇಡ್ರಿ ಮೇಷ್ಟೊತ್ತಿಗೆ. ನೀವು ಆಮೇಲೆ ನೀವು ವಾಪಸ್ ಮಂತಕ್ ಬಂದ್ಮೇಲೆ ನನ್ನ ಪ್ರದೀಪನ ಒಯ್ತಾರೆ. ನಾವ್ ಹೇಳಿರಿ ಅಂತ ಹೇಳಕ್ ಹೋಗ್ಬೇಡ್ರಿ. ಹೂ ಕಂಡ್ರಲ್ಲ ಪಾಪ, ನಮಗೂ ಗೊತ್ತಾಕೈತು, ಹೋಗಲ್ಲ. ಏ ಮಂಜಣ್ಣ, ನಿನ್ನ ಮ್ಯಾಲೇನು ಹೇಳಲ್ಲ, ಹೋಗಪ್ಪ. ಹ್ಞೂ ಸರಿ ಗೌಡ್ರೆ, ಆತು. ಏ ಪ್ರದೀಪ, ನಡಿಯಲ್ಲ ಸ್ಕೂಲ್ಗೆ ಹೋಗೋಣ. ಅಲ್ಲ, ಈ ಒಟ್ಟೂರಿ ಹುಡುಗರಿಗೆ ಪಾಠ ಮಾಡೋ ಮೇಷ್ಟ್ರು ತಗೋ ಇರ್ತೈತಿ ಅಂತಂದ್ರೆ ಹೆಂಗಪ್ಪ ಕತೆ? ಹಾ, ಅಲ್ಲ, ನೆಂಟ್ರು ಇಷ್ಟು ತಗೋ, ಅಣ್ಣ ತಮ್ಮಗಳು ತಗೋ, ಒಟ್ಟೂರಿ ಹೊಟ್ಟೆ ಕಿಚ್ಚಿರ್ತೈತಿ ಎಂಬುದು ಕೇಳಿದೀನಿ. ಈ ಮೇಷ್ಟ್ರುಗಳು ತೆಗೀನಿ, ಇದು ತರವಲ್ಲ. ಸೀನಾ, ಬಾರ್ಲ ಇಲ್ಲಿ, ಬಾರೋ ಇಲ್ಲಿ, ಯಾತ ಹೇಳ್ಬೇಕು ನಿನ್ಗೆ? ಗೌಡ್ರೆ ಹೇಳದಿರ್ಲಿ, ಬರ್ರಿ ನಮ್ಮ ಮನೆಗೆ ಮಶ್ಯಾಂಬ್ರ ಮಾಡ್ಯವ್ರೆ ಗೌಡ್ರೆ. ಅಬ್ಬಾಬಾಬಾಬಾಬಾಬಾ, ಅಮೃತಾಗಿ ಐತಿ. ಒಂದು ಉಪ್ಪಿನಕಾಯಿ ಕೊಟ್ಲು, ಅದ್ರ ಜೊತೆ ಒಂದು ಹಪ್ಪಳ ತೇಲ್ಸ್ ಹಾಕಿದ್ಲು ಗೌಡ್ರೆ. ಅಗಲಕ್ಕೆ ಹಪ್ಪಳ ನೆನ್ಸ್ಕೊಂಡು ಉಪ್ಪಿನಕಾಯಿ ನೆಕ್ಕೊಂಡು ಮುದ್ದೆ ಮುರ್ಕೊಂಡು ಉಮ್ತಾ ಇದ್ರೆ ಅಬ್ಬಾಬಾಬಾಬಾ, ದೇವ್ರು ಕೂಡ ಅಮೃತನೂ ಅಷ್ಟು ಚೆನ್ನಾಗಿರ್ತೈತೆ ಇಲ್ವೋ ಗೊತ್ತಿಲ್ಲ. ರಾಗಿ ಮುದ್ದೆನೂ ಮಶ್ಯಾಂಬ್ರಂಗೈತೆ. ಕೈ ತೊಳ್ಕೊಂಬರ್ರಿ, ಉಂಬಿವಿಂತ್ರಿ. ಏ ಬೇಡ ಕಣ, ಅಲ್ಲೇ ಉಂಡು ಬೈದೀನಿ ನಾನು. ತಿಂಬಕ್ಕು ಏನು ಬೇಡ. ಈಗ ಬರಲ್ಲ, ನಾವು ರಪ್ಪನ ನಮ್ಮೂರ್ ಸ್ಕೂಲ್ ತಕ್ಕ ಹೋಗ್ಬೇಕು. ಅಲ್ಲೊಂಚೂರು ಮಾತುಕತೆ ಐತಿ, ಮುಗಿಸ್ಕೊಂಬರೋಣ ಬೈಲಿ. ಸ್ಕೂಲ್ ತೈಕೆ? ನಮ್ಮೂರ್ ಸ್ಕೂಲ್ ತೈಕೆ? ಯಾಕೆ ಗೌಡ್ರಿ ಇವಾಗ ಇದಕ್ಕಿದ್ದ ಹಿಂಗೆ? ಏನ್ SDMC ಮೀಟಿಂಗ್ ಕರೆದೇವ್ರೆ? ಏನ್ ಸಮಸ್ಯೆ ಹೇಳ್ರಿ? ಇಲ್ಲ ಹತ್ ನೋಡಲ್ಲ ಸೀನಾ, ಮೊನ್ನೆ ಈ 1.5 ತಿಂಗಳು 2 ತಿಂಗಳಿಂದ ಇಂಗ್ಲಿಷ್ ಮೇಡಮ್ ಬಂದಿಲ್ಲ ನಮ್ಮೂರ್ ಸ್ಕೂಲ್ಗೆ. ಇನ್ನು ಬಂದು 1.5 ತಿಂಗಳ ಐತಿ. ಅಯ್ಯಮ್ಮ ಮಾಲೆನ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಹೋಗ್ತೀನಿ ಅಂತನ ಮಾತಾಡ್ಕೊಂತಿತ್ತು ಅಂತೆ. ನಿಮ್ಮ ಹುಡುಗ ಬೈಂದಪ್ಪ ನಮ್ಮ ಅಂತಕ್ಕೆ, ಗೌಡ್ರೆ ಹಿಂಗಾದ್ರೆ ಹಿಂಗೆ ನಮ್ಮ ಟೀಚರು ಬೇರೆ ಕಡೆ ಟ್ರಾನ್ಸ್ಫರ್ ಹಾಕಾರಂತೆ, ಬರ್ರಿ ಮಾತಾಡ್ರಿ ಅಂತಾನ. ಅಯ್ಯಮ್ಮ ಇನ್ನು ಬಂದು 1.5 ತಿಂಗಳಾಗಿಲ್ಲ, ಅಲ್ಲೇ ಬೇರೆ ಸ್ಕೂಲ್ಗೆ ಹೋಗ್ತೀನಿ, ಬೇರೆ ಊರ್ಗೆ ಹೋಗ್ತೀನಿ ಅಂತ ನೋಡ್ಲ. ಯಾರು? ನಮ್ಮ ಪಂಕಜ ಮೇಡಮ್ ಅವರೇ. ಅಯ್ಯಮ್ಮ ಬಾಳ ಒಳ್ಳೆ ಮನಸ್ಸಿ ಗೌಡ್ರಿ. ನೀನ್ ತೆಗೀರಿ, ಸುಮ್ನೆ ಮಾತಾಡ್ತೈತೆ ಅಷ್ಟೇ. ಹಂಗೆ ಅಯ್ಯಮ್ಮನ ಮನ್ಸು ಬಾಳ ಒಳ್ಳೇದು. ಹುಡುಗರ್ಗೆ ಏನಾದ್ರು ಹೊಸ್ತ ಕಲಿಸ್ಬೇಕು ಅಂಬೋದು ಮನ್ಸ್ನಾಗ ಐತೆ ಅಮ್ಮನ ತಾಯಿ. ಯಾಕಯ್ಯಮ್ಮ ಇದ್ಕಿದಂಗೆ? ಅಲ್ಲ, ನಿಮ್ಮೂರು ಬಾಳ ಇಷ್ಟ ಆಗೈತೆ. ನಿಮ್ಮೂರ್ ಜನ ಎಲ್ಲ ನನಗೆ ಸಪೋರ್ಟ್ ಮಾಡ್ತಾರೆ. ಹುಡುಗರೆಲ್ಲ ಚಂದಕ್ಕೆ ಪಾಠ ಕಲಿತವೆ ಅಂತ ಹೇಳ್ತಿತ್ತು. ಅಯ್ಯಮ್ಮ ಹಿಂಗೆ ಬೇರೆ ಕಡೆ ಹೋಗ್ತೀನಿ ಅಂತೈತಿ. ಇಲ್ಲ ಏನೋ ನಡೆದೈತೆ ಗೌಡ್ರೆ ಸ್ಕೂಲಾಗೆ. ಇದ್ಕಿದಂಗೆ ಮೇಡಮ್ ಅವರು ಇಂಥ ನಿರ್ಧಾರ ತಗೊಂಬಲ್ಲ. ಏನಾಗೈತಿ ವಿಚಾರಿಸಲ್ ನಡೀರಿ. ಎಲ್ಲ ತಿಳ್ಕೊಂಡೆ ಕಳ್ಳ ನಾನು ಸೀನಾ, ಎಲ್ಲ ತಿಳ್ಕೊಂಬಿಟ್ಟೆ. ಏನು ಎತ್ತ ಯಾಕಿಂಗೆ ಅಂತಾನ. ಇರೋಲ್ಲೇ ಸೀನಾ, ಆ ಸಮಾಜ ವಿಜ್ಞಾನ ಪಾಠ ಮಾಡ್ತಾನ ಗೊತ್ತೇ, ನರ್ಸಪ್ಪ ಅಂತಾನ. ಆ ಅಪ್ಪಿಗೆ ನಮ್ಮ ಈ ಪಂಕಜ ಮೇಡಮ್ ಅವ್ರನ್ನು ಕಂಡ್ರೆ ಆಗಲ್ಲ. ಯಾಕಂದ್ರೆ ಈ ಪಂಕಜ ಮೇಡಮ್ ಅವರು ಚಂದ ಪಾಠ ಮಾಡ್ತಾರಂತೆ. ಹುಡುಗರಿಗೆಲ್ಲ ಈ ಅಮ್ಮ ಅಂದ್ರೆ ಬಲಿಷ್ಠ ಅಂತೆ. ಈ ಅಮ್ಮನೂ ಬರೀ ಹುಡುಗರ ಜೊತೆಗಿರೋದು, ಪಾಠ ಮಾಡೋದು, ಚಂದಕ್ಕೆ ಮಾತಾಡೋದು, ಎಲ್ಲಾರ್ದು ಖುಷಿಯಾಗಿ ನಗ್ನಗ್ತಾ ಇರೋದು ಈ ಅಮ್ಮನ ಗುಣ. ಅದಕ್ಕೆ ಈ ಅಮ್ಮ ಹಂಗಿರ್ತಾಳೆ. ಈ ಅಪ್ಪ ನರ್ಸಪ್ಪಗೆ ಇವನ್ನೆಲ್ಲ ಕಂಡ್ರೆ ಆಗಲ್ಲ. ಅದಕ್ಕೆ ಆ ಅಮ್ಮನ ಕಂಡಿರೋದು ಊರ ಅಂಬೋದು, ಸಿಟ್ಟು ಮಾಡ್ಕೊಂಬೋದು ಮಾಡ್ತಾನಂತೆ. ಅವಾಗಲೇ ಬಂದ್ಬಿಟ್ಟು ನೀವು ಹಿಂಗಿರ್ಬೇಡ್ರಿ, ಹುಡುಗರ್ತ ಚಂದಕ್ಕಿರ್ಬೇಡ್ರಿ ಅಂತ ಹಂಗೆ ಹಿಂಗೆ ಅಂತನ ಬೈದ್ಬಿಟ್ಟೆವನು ಈ ಅಮ್ಮನ್ನ, ಪಂಕಜಮ್ಮನ್ನ. ಆಯಮ್ಮ ಗೊಳೋ ಅಂತ ಕಣ್ಣೀರು ಹಾಕ್ಕೊಂಡು ಹುಡುಗರ್ತ ಹೇಳ್ಕೊಂಡೈತಿ, ಇಲ್ಲ ಕಣ್ರಪ್ಪ ನಿಮ್ಮ ಟೀಚರ್ ಇನ್ನಿರಲ್ಲ, ಬೇರೆ ಕಡೆ ಬೇರೆ ಸ್ಕೂಲ್ಗೆ ಹೋಗ್ತಾರೆ ಅಂತಾನೆ. ಆ ಹುಡುಗರು ಅದನ್ನ ಕೇಳಿಸ್ಕೊಂಡು ಗೌಡ್ರೆ ನಮಗೆ ಇದೇ ಟೀಚರ್ ಬೇಕು, ನಮ್ಮ ಟೀಚರು ನಮ್ಮ ಸ್ಕೂಲಾಗೆ ಇರಬೇಕು, ನಮಗೆ ಏನಾದರೂ ಮಾಡ್ರಿ ಅಂತಾನ ಹುಡುಕೆ ಬಂದಿದ್ವು. ಅದಕ್ಕೆ ಬಾರ್ಲ ಸ್ಕೂಲ್ ತಕ್ಕನ ಹೋಗಿ ಬರೋಣ, ಏನು ವಿಚಾರಿಸ್ಕೊಂಡು ಒಂದಿಟ್ಟು ಮಾತಾಡ್ ಬರೋಣ. ಆ ಮೇಡಮ್ ಅವರು ಚಂದ ಪಾಠ ಮಾಡ್ತಾರ ಕಳ್ಳ. ಆ ಮೇಡಮ್ ಅವರು ನಾವು ಕಳ್ಕೊಂಬೋದು ತಪ್ಪಾಕೈತಿ. ಅದಕ್ಕೆ ಇಲ್ಲೇ ಇರಿಸ್ಕೊಂಬಂಗೆ ಏನಾದ್ರು ಬುದ್ಧಿವಾದ ಹೇಳಿ ಬರಂಬ. ಏನ್ ಕಾಲ ಬಂತು ಗೌಡ್ರಿ, ಮೇಷ್ಟ್ರುಗಳಿಗೆ ಬುದ್ಧಿ ಹೇಳಂಗ ಆಗಿಬಿಟ್ವಲ್ಲ ನಾವು. ಅಷ್ಟು ದಡ್ರಾಗ್ಬಿಟ್ರೆ ಮೇಷ್ಟ್ರು. ತೆಗೀರಿ, ಹಿಂಗಾಕೈತಿ ಅನ್ಕೊಂಡಿರ್ಲಿಲ್ಲ ನಾನು.
ಅದು ನಡೀರಿ. ನಮ್ಮ ಮಾತಿಂದ ಅವ್ರೇನ ಬದಲಾವಣೆ ಆದ್ರೆ ಅದಕ್ಕಿನ್ನೂ ಖುಷಿ ನಮಗೆ ಏನೈತಿ ಹೇಳ್ರಿ. ನಡೀರಿ ಹೋಗೋಣ. ಸಮರದಿ ಶಾಡೆನ ಕೃಷ್ಣ ಗೌಡ್ರೆ ನಡೀರಿ ಹೋಗೋಣ. ಪಂಕಜ ಮೇಡಮರೇ, ಮೇಡಮರೇ, ನರಸಪ್ಪರೇ, ಸಾ ಬರೀ ಸಾ ಇಲ್ಲೇ. ಓಹೋ, ನಮಸ್ಕಾರ ಗೌಡ್ರೆ, ಸೀನಪ್ಪರೇ ನಮಸ್ಕಾರ. ಏನಿಬ್ರು ಸ್ಕೂಲ್ ತಕ್ ಬಂದಿದ್ದೀರಲ್ಲ? ಏನೋ ಒಂಚೂರು ಮಾತಾಡ್ಬೇಕಾಯ್ತು ಮೇಷ್ಟ್ರೆ, ಅದಕ್ಕೆ ಬಂದ್ವಿ. ಪಂಕಜಮ್ಮರ ಇದ್ದಾರೆ, ಇಂಗ್ಲೀಷ್ ಟೀಚರು. ಇದೇನಿದು ಗೌಡ್ರು ಸ್ಕೂಲ್ ಹತ್ರ ಬತ್ತಲೇನಾ ಇಂಗ್ಲೀಷ್ ಟೀಚರ್ನೋ ಕೇಳ್ತಾ ಇದ್ದಾರಲ್ಲ? ನಾನು ಅವಾಗಲೇ ಇಂಗ್ಲೀಷ್ ಟೀಚರ್ನೋ ಬೈದಿದ್ದು ಅವ್ರ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದೇನಾದರೂ ಗೌಡ್ರಿಗೆ ಗೊತ್ತಾಯ್ತಾ? ಯಾಕಿರ್ಬೋದು? ನರಸಪ್ಪರೇ, ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಕರೀರಿ ಪಂಕಜ ಮೇಡಮ್ ಅವ್ರನ್ನ ಕರೀರಿ, ಮಾತಾಡೋಣ. ಪಂಕಜ ಮೇಡಮ್, ಪಂಕಜ ಮೇಡಮ್, ಬನ್ನಿ, ಗೌಡ್ರು ಬಂದಿದ್ದಾರೆ, ಬನ್ನಿ. ಹಾ ನರಸಪ್ಪ ಸರ್, ಹೇಳಿ, ಏನು ಕರೆದಿದ್ದು? ಮೇಡಮ್, ಏನ್ಕೋ ಗೌಡ್ರು ಬಂದಿದ್ದಾರೆ, ಮಾತಾಡ್ಸಕ್ ಬನ್ನಿ. ಹಾ ಹೇಳಿ ಗೌಡ್ರೆ. ಶ್ರೀನಿವಾಸ್, ನೀವು ಬಂದಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ಮೈ ಸ್ಕೂಲ್. ಏನ್ ಸಮಾಚಾರ ಗೌಡ್ರೆ? ಯಾಕೆ ಮೇಡಮ್ ಅವರೇ, ನಮ್ಮೂರು ಈ ಸ್ಕೂಲು ಇಡಿಸ್ಲಿಲ್ವೇ ನಿಮಗೆ? ಯಾಕೋ ಬೇರೆ ಊರಿಗೆ ಹೋಗ್ಬೇಕು, ಬೇರೆ ಸ್ಕೂಲಿಗೆ ಟ್ರಾನ್ಸ್ಫರ್ ತಗೋಬೇಕು ಅಂತ ಹೇಳ್ತಿದ್ರಂತೆ. ಯಾಕೆ ಮೇಡಮ್ ಅವರೇ, ಏನು ಸಮಾಚಾರ? ಇಲ್ಲ 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 ಗೌಡ್ರೆ, ನಾನು ಎಲ್ಲಿಗೂ ಹೋಗಲ್ಲ, ಇದೇ ಸ್ಕೂಲಲ್ಲಿ ಇರ್ತೀನಿ. ನೋ ಪ್ರಾಬ್ಲಮ್. ನರಸಪ್ಪ ಮೇಷ್ಟ್ರೆ, ಯಾಕೆ ಮೇಷ್ಟ್ರೆ ಹಿಂಗೆ? ಹಾ, ಏನು ಹಾಕಾಯ್ತು ನನಗೆ ಅರ್ಥ ಆಗ್ತಿಲ್ಲ. ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ಗೌಡ್ರೆ, ಏನಾಯ್ತು? ಏನು ಹಿಂಗೆ ಮಾತಾಡ್ತಾ ಇದ್ದೀರಾ? ನಾನೇನು ಮಾಡಿದೆ? ಲೇ ಸೀನಾ, ಈ ಮೇಷ್ಟ್ರಿಗೆ ನಾನು ಹೇಳಿದ್ರೆ ಸರಿಯಾಗಲ್ಲ. ಬರಲ್ಲ, ನೀನೇ ಹೇಳ್ಬಾರಲ್ಲ, ಅದೇನಾಯ್ತು, ಎತ್ತಾತು, ಯಾಕೆ ಹಿಂಗೆ ಅಂತಾನೆ. ಬಾರ ಹೇಳ್ಬಾರ. ನರಸಪ್ಪ ಮೇಷ್ಟ್ರೆ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನರಸಪ್ಪ ಮೇಷ್ಟ್ರೆ, ನನಗೆ ಹೇಳಿದ್ರ ಅರ್ಥ ನಿಮಗೆ ಚಂದ ಗೊತ್ತೈತೆ ಅನ್ಕೊಂಡಿದೀನಿ. ಅಲ್ಲ, ಗೊತ್ತಿದ್ರು ಇನ್ನೊಂದ್ಸರಿ ಹೇಳ್ತೀನಿ ಕೇಳ್ರಿ ಅರ್ಥನ. ಗುರು ಬ್ರಹ್ಮ ಗುರು ವಿಷ್ಣು ಅಂತಂದ್ರೆ ಗುರುವೇ ಬ್ರಹ್ಮನಂತೆ ಜ್ಞಾನವನ್ನು ಸೃಷ್ಟಿ ಮಾಡ್ತಾನೆ. ಹೇಳ್ತೀನಿ ಕೇಳ್ರಿ. ಗುರುವೇ ವಿಷ್ಣುವಿನಂತೆ ಜ್ಞಾನವನ್ನು ಕಾಪಾಡಿ ಬೆಳೆಸ್ತಾನೆ. ಗುರುವೇ ಮಹೇಶ್ವರನಂತೆ ಅಜ್ಞಾನವನ್ನು ನಾಶ ಮಾಡಿ ಸಾಕ್ಷಾತ್ ಪರಬ್ರಹ್ಮನ ಸ್ವರೂಪವೇ ಆಗಿರ್ತಾನೆ. ಯಾರು? ಗುರು. ಅಂತಹ ಗುರುಗಳಿಗೆ ನನ್ನ ನಮಸ್ಕಾರಗಳು ಅಂತ ಅರ್ಥ. ನರಸಪ್ಪರೇ, ಅರ್ಥ ಅದ? ಗುರು ಬ್ರಹ್ಮನಂತೆ, ಗುರು ವಿಷ್ಣುವಿನಂತೆ, ಗುರು ಮಹೇಶ್ವರನಂತೆ. ಹಾ, ನೀವು ಹಂಗಿದ್ರು ಚಂದ ಅಂತ ನನ್ನ ಭಾವನೆ. ಆಯ್ತು ಆಯ್ತು ಸೀನಪ್ಪರೇ, ಇದನ್ನ ನನಗೆ ಯಾಕೆ ಹೇಳ್ತಾ ಇದ್ದೀರಾ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಮೇಷ್ಟ್ರೆ, ಹಂಗಾದ್ರೆ ನಾನು ಗೌಡ್ರು ಯಾಕೆ ಬಂದಿದೀವಿ ಅಂತ ನಿಮಗೆ ಗೊತ್ತಿಲ್ವಾ? ಅಥವಾ ಗೊತ್ತಿದ್ರು ಇವರೇ ಬಾಯಿ ಬಿಟ್ಟು ಹೇಳಿ ಅಂತ ಸುಮ್ಮನಿದ್ದೀರಾ? ನರಸಪ್ಪ ಮೇಷ್ಟ್ರೆ, ಇದು ಚೆನ್ನಾಗಿರಲ್ಲ. ನೀವು ಮಕ್ಕಳಿಗೆ, ಹುಡುಗರಿಗೆ ಪಾಠ ಮಾಡೋ ಮೇಷ್ಟ್ರು. ವಿದ್ಯೆನ ಮಕ್ಕಳ ತಲೆಗೆ ಬಿತ್ತಿ, ಬೀಜದಂತೆ ಬಿತ್ತಿ, ಅವುಗಳ ಮಕ್ಕಳನ್ನು ಜ್ಞಾನದ ಮರಗಳನ್ನಾಗಿ ನಿರ್ಮಾಣ ಮಾಡುವ ಮೇಷ್ಟ್ರು ಹೊಟ್ಟೆಲಿ ಯಾವತ್ತು ಹೊಟ್ಟೆ ಕಿಚ್ಚಿರಬಾರ್ದು, ಒಟ್ಟುರಿ ಇರಬಾರ್ದು, ದುರ್ಬುದ್ಧಿ ಇರಬಾರ್ದು ಮೇಷ್ಟ್ರಿ. ಯಾಕೆ ನೀವು ಪಂಕಜ ಮೇಡಮ್ ಅವ್ರನ್ನು ಕಂಡ್ರೆ ಯಾಕೆ ನೀವು ಬೇಜಾರಾಗ್ತೀರಾ? ಅವ್ರು ಇವತ್ತು ಯಾವ ನಿರ್ಧಾರ ತಗೊಂಡವ್ರೆ ನಿಮಗೆ ಗೊತ್ತಾ? ನರಸಪ್ಪ ಸರ್, ನಿಮಗೆ ಗೊತ್ತೇನೇನ್ರಿ? ಅವರು ಈ ಸ್ಕೂಲ್ ಬಿಟ್ಟು ಬೇರೆ ಸ್ಕೂಲಿಗೆ ಟ್ರಾನ್ಸ್ಫರ್ ತಗೋಬೇಕು ಅಂತ ನಿರ್ಧಾರ ಮಾಡ್ಯವ್ರೆ. ನಮಗೆಲ್ಲ ಮಾಹಿತಿನೂ ಗೊತ್ತಾಗ್ತವೆ ಮೇಷ್ಟ್ರಿ. ನಾವು ಸ್ಕೂಲಿಂದ ಹೊರಗಡೆ ಇರ್ಬೋದು, ಆದರೆ ನಮ್ಮೂರ್ ಸ್ಕೂಲಾಗ ಏನ್ ನಡೀತಾ ಐತಿ, ನಮ್ಮೂರ್ ಗ್ರಾಮ ಪಂಚಾಯತಿಗೆ ಏನ್ ನಡೀತಾ ಐತಿ, ಹಾಲಿನ ಡೈರಿಗೆ ಏನ್ ನಡೀತಾ ಐತಿ, ಪೋಸ್ಟ್ ಆಫೀಸ್ನಾಗ ಏನ್ ನಡೀತಾ ಐತಿ, ಎಲ್ಲ ಗೊತ್ತಾಕವು ನಮಗೆ. ಅದರಿಂದ ಇದು ತಪ್ಪು, ನೀವು ತಿದ್ಕೋಬೇಕು ನರಸಪ್ಪ ಸರ್. ಮೇಷ್ಟ್ರಿಗೆ ಬುದ್ಧಿ ಹೇಳ್ತಾ ಇಲ್ಲ, ನೀವು ಎಂತನು ಅಂತ ನೀವು ಬೇಜಾರು ಮಾಡ್ಕೋಬೇಡ್ರಿ.
ನೀವು ವಿದ್ಯೆ ಕಲಿಸ್ತಿರೋ ಮಕ್ಕಳಿಗೆ ನನಗೂ ನೀವು ಗುರುಗಳಿದ್ದಂತೆ. ಆದ್ರೆ ತಪ್ಪು ತಪ್ಪೇ ಅಲ್ವಾ ಮೇಷ್ಟ್ರೆ? ಇಲ್ಲ ಇಲ್ಲ ಶ್ರೀನಿವಾಸ್ ಅವರೇ, ಇಲ್ಲ ಆ ಥರ ಏನಿಲ್ವಲ್ಲ. ಮೇಡಮ್ ಅವರೇ ಬರೀ ಇಲ್ಲಿ ಬರೀ, ಏನಾಯ್ತು ಹೇಳ್ಬರ್ರಿ ನೀವು. ಹಾ ಸೀನಪ್ಪ ಅವ್ರೆ, ಏನಿಲ್ಲ ಬಿಡಿ, ಏನ್ ಪ್ರಾಬ್ಲಮ್ ಇಲ್ಲ, ನೋ ಪ್ರಾಬ್ಲಮ್. ನೋಡ್ರಿ ನರಸಪ್ಪ ಅವ್ರೆ, ಮೇಡಮ್ ಅವ್ರದ್ದು ದೊಡ್ಡ ಗುಣ. ನಮ್ ಮುಂದೆ ನಿಮ್ ತಪ್ಪು ಹೇಳ್ಬಾರ್ದು ಅಂತ ಅವ್ರು ಮುಚ್ಚಿಕ್ತಾ ಇದಾರೆ. ಇದನ್ನ ಇಲ್ಲಿಗೆ ಬಿಡಬೇಕು. ಹೊಟ್ಟೆ ಉರಿ ಬಿಟ್ಟು ಮೇಷ್ಟ್ರುಗಳೆಲ್ಲ ಒಂದೇ ಕುಟುಂಬದವ್ರ ತರ ಇರಬೇಕು. ನಿಮ್ಮ ಗುರಿ ಒಂದೇ ಆಗಿರಬೇಕು. ಮಕ್ಕಳಿಗೆ ಉತ್ತಮವಾದಂತ ಶಿಕ್ಷಣ ಕೊಡ್ಬೇಕು ಎಂಬುದು ನಿಮ್ದೆಲ್ಲ ಗುರಿಯಾಗಿರ್ಬೇಕು ಮೇಷ್ಟ್ರೆ. ನಮ್ಮನ್ನ ಪದೇ ಪದೇ ಸ್ಕೂಲ್ ತಕ್ಕ ಕರೆಸ್ಕೊಂಬೋದು ನಿಮಗೂ ಶೋಭೆ ತರಲ್ಲ, ಸ್ಕೂಲ್ಗೂ ಕೆಟ್ಟ ಹೆಸರು. ಅದರಿಂದ ನಾವು ಬಂದ್ರೆ ಏನಾನ ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಬರಬೇಕು. ಈ ತರ ನ್ಯಾಯ ಪಂಚಾಯಿತಿ ಮಾಡಕ್ ಬರಬಾರ್ದು. ಏನ್ ನರಸಪ್ಪ ಮೇಷ್ಟ್ರೆ? ಸರಿ ಆಯ್ತು, ಈ ವಿಚಾರ ಇಲ್ಲಿಗೆ ಬಿಟ್ಟು ಬಿಡೋಣ. ನಿಮ್ಮ ತಲೆಗೂ ಕೆಟ್ಟ ಮನಸ್ಸು ತೆಗೆದಾಕಿ ಬಿಡ್ರಿ. ನಾವು ಮನ್ಸಕ್ ಹೋಗ್ತೀವಿ. ಎಲ್ಲನೂ ಸುಸೂತ್ರವಾಗಿ ನಡ್ಕೊಂಡು ಹೋಗ್ಲಿ. ನರಸಪ್ಪರೇ ಮತ್ತೆ ಹೇಳಿಸ್ಕೊಂಬಕ್ ಹೋಗ್ಬೇಡ್ರಿ, ಯಾಕಂದ್ರೆ ನೀವು ಮೇಷ್ಟ್ರು. ಆಯ್ತು ಆಯ್ತು ಶ್ರೀನಿವಾಸ್ ಅವರೇ, ಏನೋ ತಪ್ಪಾಗಿದೆ ನಮ್ಮ ಕಡೆಯಿಂದ. ನೆಕ್ಸ್ಟ್ ಟೈಮ್ ಈ ಥರ ಮಾಡಲ್ಲ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಗೌಡ್ರೆ, ಥ್ಯಾಂಕ್ ಯು ಸೋ ಮಚ್ ಸೀನಪ್ಪ, ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಅವರೇ ನೀವು ಅಷ್ಟೇನಾ? ಬೇರೆ ಸ್ಕೂಲ್ಗೆ ಬೇರೆ ಊರಿಗೆ ಹೋಗೋ ನಿರ್ಧಾರನ ಇವತ್ತೇ ಕೈ ಬಿಡ್ಬೇಕು. ಎಸ್ ಶೂರ್ ಸೀನಪ್ಪ ಅವ್ರೆ, ನಾನು ನನ್ನ ಮೈಂಡಿಂದನ ಬೇರೆ ಸ್ಕೂಲ್ಗೆ ಹೋಗೋ ಐಡಿಯಾನೇ ತಗ್ಲಾಕ್ತೀನಿ. ಡೋಂಟ್ ವರಿ. ಆಯ್ತು ಮೇಡಮ್ ಅವರೇ, ನರಸಪ್ಪ ಸರ್ ಬೇಜಾರ ಇದ್ರೆ ಕ್ಷಮಿಸಿ. ಆಯ್ತು, ಒಳ್ಳೆಯಲ್ಲಿ ಪಾಠ ಮಾಡೋರಿ ಮೇಷ್ಟ್ರೆ ಹುಡುಗರಿಗೆ.